ಕುಮಟಾದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಕನ್ನಡ ಸಂಘದ ಆಶ್ರಯದಲ್ಲಿ ಕನ್ನಡ ಮಾಂತ್ರಿಕ ಸ್ವರ ಸಾಮ್ರಾಟ ಗಾನ ಕೋಗಿಲೆ ಯಕ್ಷಲೋಕದ ಮಾಂತ್ರಿಕ ಸುಬ್ರಹ್ಮಣ್ಯ ಧಾರೇಶ್ವರ ಅವರಿಗೆ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಮಾಂತ್ರಿಕ ಸ್ವರ ಸಾಮ್ರಾಟ ಗಾನ ಕೋಗಿಲೆ ಸುಬ್ರಹ್ಮಣ್ಯ ಧಾರೇಶ್ವರ ಅವರು ನಮ್ಮಿಂದ ಅಗಲಿದ್ದಾರೆನ್ನುವ ಸುದ್ದಿ ಕೇಳಿ ಅವರ ಅಭಿಮಾನಿಗಳ ಬಳಗದಲ್ಲಿ ಬರಸಿಡಿಲು ಬಡಿದಂತಾಗಿದೆ. ತನ್ನ ಹಾಡುಗಾರಿಕೆಯ ಶೈಲಿಯಲ್ಲಿ ಯಕ್ಷ ಪ್ರೇಮಿಗಳನ್ನು ಸೆಳೆಯುವ ಮಟ್ಟಕ್ಕೆ ಖ್ಯಾತರಾದವರು. ಕಲಾವಿದನ ಚಾಣಾಕ್ಷತೆಯನ್ನು ಗುರುತಿಸಿ ಅವರಿಗೊಪ್ಪುವ ರೀತಿಯಲ್ಲಿ ಹಾಡುವ ಮೂಲಕ ಯಾವುದೇ ಕಲಾವಿದನನ್ನು ಮೇರು ನಟನಾಗಿಸುವ ಕಲೆ ಅವರಲ್ಲಿತ್ತು. ಉತ್ತರ ಕನ್ನಡದಲ್ಲಿ ಹುಟ್ಟಿ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವ ಮೂಲಕ ಯಕ್ಷಲೋಕದಲ್ಲಿ ಹೊಸ ಭಾಷ್ಯ ಬರೆದಿರುವ ಅವರು ಸದಾ ಸ್ಮರಣೀಯರು. ಅಂತಹ ಕಲಾ ಚಕ್ರವರ್ತಿ ಮತ್ತೊಮ್ಮೆ ಹುಟ್ಟಿ ಬರಲಿ, ಅವರ ಕುಟುಂಬಕ್ಕೆ ಅಗಲಿಕೆಯ ನೋವು ಸಹಿಸುವ ಶಕ್ತಿ ಭಗವಂತ ನೀಡಲಿ ಎಂದು ಯಕ್ಷಗಾನ ಕಲಾವಿದ ಕೂಜಳ್ಳಿ ಮೋಹನ್ ನಾಯ್ಕ್ ಹೇಳಿದರು. ಮರಸಡಿನಂತೆ ಬಂದರಗಿದೆ. ಅವರ ಅಭಿಮಾನಿಗಳು ತುಂಬ ನೊಂದುಕೊಳ್ಳುವ ಸ್ಥಿತಿ. ರಂಗದ ಮಾಂತ್ರಿಕ, ಸ್ವರ ಸಾಮ್ರಾಜ್ಯದ ಚಕ್ರವರ್ತಿ, ಉತ್ತರ ಕನ್ನಡದಲ್ಲಿ ಜನಿಸಿದ ಅವರು ಗಳಿಸಿದ ಖ್ಯಾತಿ ಬಹಳ ದೊಡ್ಡದು. ಅದು ನಮ್ಮವರಿಗೆಲ್ಲ ಒಂದು ಹೆಮ್ಮೆ. ಅವರಷ್ಟು ಶಾಬ್ದಿಕವಾದ ವಿಶೇಷಗಳನ್ನು ವಿಮರ್ಶೆ ಮಾಡುವ ಶಕ್ತಿಯ ಭಾಗವತರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ರಂಗದಲ್ಲಿ ಅವರು ಕಲಾವಿದನನ್ನು ಮಾತಾಡಿಸುವ ರೀತಿ, ಕುಣಿಸುವ ರೀತಿ, ಹಾಡಿನ ಆ ಸ್ಥಿತಿಯನ್ನು ಬದಲಾಯಿಸುವ, ರಂಗದ ಕಾವನ್ನು ಕಾಪಾಡುವ ಒಬ್ಬ ಜಾಣ್ಮೆಯ ಭಾಗವತರನ್ನು ನಾವು ಮತ್ತೊಬ್ಬರನ್ನು ಕಾಣುತ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕ ಮಂಜುನಾಥ ಗಾಂವ್ಕರ್ ಮಾತನಾಡಿ, ಧಾರೇಶ್ವರ ಭಾಗವತರೆಂದೇ ಖ್ಯಾತರಾಗಿದ್ದ ಸುಬ್ರಹ್ಮಣ್ಯ ಧಾರೇಶ್ವರರ ಅಗಲಿಕೆ ಯಕ್ಷಗಾನ ಪ್ರೇಮಿಗಳಲ್ಲಿ ನಿರಾಸೆಯ ಛಾಯೆ ಮೂಡಿಸಿದೆ. ಗೋಕರ್ಣದಲ್ಲಿ ಜನಿಸಿ ಉಡುಪಿಯಲ್ಲಿ ನೆಲೆಸಿದ್ದರೂ ಅವರ ಉತ್ತರ ಕನ್ನಡ ಪ್ರೀತಿ ಎಂದೂ ಮಾಸಿರಲಿಲ್ಲ. ಯಕ್ಷಗಾನ ರಂಗಭೂಮಿಯಲ್ಲಿ ಭಾಗವತರ ಸ್ಥಾನಕ್ಕೆ ಗೌರವವನ್ನು ತಂದುಕೊಟ್ಟ ಕೀರ್ತಿ ಮೊದಲಿಗೆ ಸಲ್ಲಬೇಕಾಗಿರುವುದು ದಿವಂಗತ ಕಾಳಿಂಗನಾವುಡರಿಗೆ ಸಲ್ಲಲೇಬೇಕು. ನಂತರ ಅವರ ಸಮಕಾಲೀನರಾಗಿ ಬಾಳಿ ಬದುಕಿದ ಸುಬ್ರಹ್ಮಣ್ಯ ಧಾರೇಶ್ವರರು ದೀರ್ಘಕಾಲಿಕವಾಗಿ ಯಕ್ಷರಂಗದಲ್ಲಿ ವಿಜೃಂಭಿಸಿದರು. ಯಕ್ಷಗಾನದಲ್ಲಿ ಅನೇಕ ನವನವೀನ ರಾಗಗಳನ್ನು ತಂದವರು. ಇಂತಹ ಮೇರು ವ್ಯಕ್ತಿತ್ವದವರು ಹಿಂದೆಯೂ ಬಂದಿಲ್ಲ, ಮುಂದೆಯೂ ಬರಲಾರರು ಎಂದರು. ಅಂಥವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಒಡನಾಟ ತುಂಬ ಜನರಿಗೆ ಅಪ್ಯಾಯಮಾನ, ಭಾಳ ಪ್ರೀತಿ. ಅವರನ್ನು ಕಂಡರೆ ಅವರು ಎಲ್ಲಿಯಾದರೂ ಬಂದರೆ ಎಲ್ಲರನ್ನು ಒಲಿಸಿಕೊಳ್ಳುವ, ನಯವಾಗಿ ಮಾತಾಡುವ, ಅಹಂ ಇಲ್ಲದ ಒಬ್ಬ ಕಲಾವಿದರನ್ನು ಎಷ್ಟು ಕುಣಿಸಬೇಕು, ಎಷ್ಟು ದಣಿಸಬೇಕು, ಯಾವ ಕಲಾವಿದ ಎಷ್ಟು ಮಾಡಿಯಾನೆ ಎನ್ನುವುದನ್ನು ಬಳಸಿಕೊಳ್ಳುವ ರೀತಿ ಬಹಳ ಸಂತೋಷವಾಗ್ತಾರೆ. ಅಂಥವರನ್ನು ಅವರೊಟ್ಟಿಗೆ ಒಡನಾಡಿದ ಆ ದಿನಗಳು ನಿಜವಾಗಿಯೂ ಸಂತೋಷವನ್ನು ಕೊಡ್ತಾ ಉಂಟು. ಆದರೆ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ನನ್ನಂತಹ ಒಬ್ಬ ಕಲಾವಿದ, ಸಣ್ಣವ ಹವ್ಯಾಸಿ ಕಲಾವಿದ ಇಷ್ಟು ಹಚ್ಕೊಂಡಿದ್ದ ಅಂದರೆ ಅವರೊಟ್ಟಿಗೆ ಒಡನಾಡಿದ 16 ವರ್ಷಗಳ ಅನುಭವ ಹೊಂದಿದ ಅವರ ಆತ್ಮೀಯರೆಲ್ಲ ಎಷ್ಟು ನೊಂದುಕೊಳ್ತಾರೋ, ಅವರ ಕುಟುಂಬದವರು ಎಷ್ಟು ದುಃಖ ಪಡ್ತಾರೋ, ಅದೆಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ದೇವರವರಿಗೆ ಕರುಣಿಸಲಿ ಅಂಥೇಳಿ ಇಂದಿನ ಈ ಸಂದರ್ಭದಲ್ಲಿ ಅವರಿಗೆ ನಮನ ಸಲ್ಲಿಸಿ ಪುಷ್ಪವನ್ನು ಅರ್ಪಿಸಿ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮ ಚಂದವಾಯಿತು ಅಂತ ಆಶಿಸ್ತೇನೆ. ಈ ವೇಳೆ ಕುಮಟಾ ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸದಾನಂದೇಶ್ ಭಂಡಾರಿ, ಸದಸ್ಯರಾದ ಶಿವಯ್ಯ ಹಿಣಿ, ನಾಗಪ್ಪ ಮುಕ್ರಿ, ಶಿಕ್ಷಕ ಶಿವಾನಂದ ಪೈ ಇನ್ನಿತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.